ಅಮೀರಾ, ನಾನು ಅವಳನ್ನ ಬಿಟ್ಟು ಬರ್ತೀನಿ. ಅಮ್ಮ, ಅಮ್ಮ, ಯಾಕೆ ಕೋಪ ಮಾಡ್ಕೋತೀರಾ? ನೀವ್ ಹೀಗೆ ಕೋಪ ಮಾಡ್ಕೊಂಡ್ರೆ ನಾನ್ ಹೇಗ್ ಹೋಗ್ಲಿ ಹೇಳಿ? ನೀನ್ ಹೋಗು. ನಿನಗೆ ನನಗಿಂತ ಲಿಂಡಾ ಕಂಡ್ರೆ ತಾನೇ ಇಷ್ಟ. ನೀನ್ ಅವಳ ಜೊತೆ ಹೋಗಿ ಸಂತೋಷವಾಗಿರು. ಹೋಗು. ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಇನ್ 1 ವರ್ಷದಲ್ಲಿ ನಂಗ್ ಮದ್ವೆ ಮಾಡ್ಬಿಡ್ತೀರಾ? ನಂಗೂ ಹಾಸ್ಟೆಲ್ಗೆ ಹೋಗಿ ಓದ್ಬೇಕಂತ ಆಸೆ ಇರತ್ತಲ್ವಾ? ಬೆಂಗಳೂರು ಕೊಯಂಬತ್ತೂರ್ಗೆಲ್ಲ ನನ್ನ ಕಳ್ಸಲ್ಲ, ಅದಕ್ಕೆ ಇಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದೆ. ಆದ್ರೂ ಬಿಟ್ಟು ಹೋಗ್ತಾ ಇದೆಯಲ್ಲ. ಎಷ್ಟ್ ಕಷ್ಟಪಟ್ಟು ನಂಗೆ ಸೀಟ್ ಸಿಕ್ಕಿದೆ ನಿಮ್ಗೆ ಗೊತ್ತಲ್ವಾ? ಈಗ ಹೊರಡವಾಗ ಹೀಗ್ ಮಾಡಿದ್ರೆ ಹೇಗಮ್ಮ? ಹಾ, ಇಲ್ಲಮ್ಮ, ನೀನ್ ಇಲ್ಲಿರೋ ಕಾಲೇಜಲ್ಲೇ ಓದಿದ್ರೆ ಸಾಕಾಗೋದಿಲ್ವಾ? ಶೋ, ನನ್ ಕೈಲ ಆಗಲ್ಲಮ್ಮ. ನಾನೇನ್ ಅಮೆರಿಕಾಗ ಹೋಗ್ತಾ ಇದೀನಿ ನೋಡಿ. ಇವನು ಕೂಡ ಬಂದಾಯ್ತು. ಸಲಾಂ ವಾಲೇಕುಂ. ನೀನ್ ಓಡ್ಸಿದ್ಯಾ ಅನ್ಕೊಂಡೆ. ನೀವು ಬರ್ತಾ ಇಲ್ವಾ ನನ್ ಜೊತೆ? ಇಲ್ಲಪ್ಪ, ನಾನ್ ಬರ್ತಾ ಇಲ್ಲ. ಕಂಪ್ನಿಗೆ ಲೋಡ್ ಬಂದಿದೆ, ನಾನ್ ಇರ್ಬೇಕು. ನೋಡಿ ಆಂಟಿ, ಇವಳು ಇಲ್ಲಿಂದ ಹೊರಡಕ್ ಕಾರಣ ಏನ್ ಗೊತ್ತಾ? ದೊಡ್ಡ ಲೋ ಫೇಲ್ಯೂರ್ ಆಗಿದೆ ಅಂತ ಮೊಯ್ದೀನ್ ಹೇಳ್ತಾ ಇದ್ದ. ನನಗೂ ಯಾಕೋ ಅದೇ ಸತ್ಯ ಅಂತ ಅನ್ನಿಸ್ತಾ ಇದೆ. ಏನ್ ಸೀನು, ಸ್ವಲ್ಪ ಹಲ್ವಾ ಕೊಡ್ಲಾ? ಯಾಕೆ ಬೇಡ್ವಾ? ಆ ಮೊಯ್ಯುದ್ದೀನ್ಗೆನೋ ತಲೆ ಕೆಟ್ಟಿದೆ, ನಿಮ್ಗೂ ಕೆಟ್ಟಿದ್ಯಾ? ಆ ತರ ಎಲ್ಲ ಏನೂ ಇಲ್ಲ. ಆ ತರ ಏನಾದ್ರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ತಾಳೆ. ನಂಗ್ ಲೇಟ್ ಆಯ್ತು, ನಡೀರಿ ಹೋಗೋಣ. ನೋಡಿದ್ರ ಆಂಟಿ, ಇಲ್ಲೇ ಹೆಂಗ್ ಇದ್ರೆ ಎಸ್ಕೇಪ್ ನಂಗ್ ಆಗ್ತಿದ್ದಾಳೆ? ಹುಚ್ಚಿಡಿಯತ್ತಷ್ಟೇ. ಏನೋ ಕಳ್ಳಾಟ ಆಡ್ತಿದ್ದಾಳೆ. ಟಾಟಾ, ನೀವ್ ಹೊರಡಿ. ಆಂಟಿ, ಅವಳಿಗೆ ಹಾಸ್ಟೆಲ್ ಊಟ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತೀರಾ? ಹಾಸ್ಟೆಲ್ ಅಲ್ಲ ಸೇನು, ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೂಮ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅಡಿಗೆ ಮಾಡ್ಕೊಡಕ್ಕೆಲ್ಲ ಒಬ್ರು ಲೇಡಿ ಇದಾರೆ ಅಂತ ಹೇಳಿದ್ಲು. ಬೇರೆಯವರೆಲ್ಲ ಬಂದ್ರಾ? ನೀನ್ ಬರ್ತೀನಿ ಅಂದೆಲ್ಲ, ನಾನು ಬಂದೆ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಅಪ್ಪ, ಅಸ್ಸಲಾಂ ವಾಲೇಕುಂ. ಹಾ, ಬಂದಾಯ್ತಪ್ಪ. ಲಿಂಡಾ ನನ್ ಜೊತೆನೇ ಇದ್ದಾಳೆ. ನೀವ್ಯಾವಾಗಪ್ಪ ಊರಿಗೆ ಬರೋದು? ಹೌದಾ? ಹಾ, ಕೊಡ್ತೀನಿ. ಹಾ, ಹೇಳಿ ಅಂಕಲ್. ಹಾ, ನಾನ್ ನೋಡ್ಕೋತೀನಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇಲ್ಲಿ ಅಡ್ಗೆ ಮಾಡೋಕೆಲ್ಲ ಇದಾರೆ. ಹೆಸರು ರೋಸಮ್ಮ, ನಾವ್ ರೋಸಣ್ಣ ಅಂತ ಕರಿತೀವಿ. ಸ್ವಲ್ಪ ಮೆಂಟಲ್ ಗಿರಾಕಿ, ಆದ್ರೆ ಅಡ್ಗೆ ಚೆನ್ನಾಗ್ ಮಾಡ್ತಾರೆ. ಹಾ, ಕೊಡ್ತೀನಿ, ತಗೋ. ಹಾ, ಹೇಳಿಪ್ಪ. ಹಾ, ನಾನು ಎಲ್ಲ ತಗೊಂಡ್ ಬಂದಿದ್ದೀನಿ. ಹಾ, ಅಮ್ಮ ಜೊತೆ ಮಾತಾಡ್ತೀನಿ. ನಾನ್ ಮಾತಾಡ್ತೀನಪ್ಪ. ವಾಲಿಕುಂ ಸಲಾಂ. ಎಷ್ಟ್ ಕೇರ್ ಮಾಡ್ತಾರೆ ನಿಮ್ಮಪ್ಪ. ನಮ್ಮಪ್ಪನ್ ನೋಡ್ತಾ ಇದ್ರೆ ಹಾಗೆ ಕೊಲೆ ಮಾಡ್ಬೇಕು ಅನ್ಸತ್ತೆ. ನೀನ್ ಯಾವಾಗ ಬರ್ತೀಯಾ? ಹಾ, ಬಂದಾಯ್ತು, ಮಾತಾಡ್ತಿದ್ದೀವಿ. ಹಾ, ಉಪ್ಪಿನಕಾಯಿ ಮರಿಬೇಡ. ಸರಿ, ಹೇಳ್ತೀನಿ. ಯಾರದು? ಅದೇ ಅಮೃತ, ನಮ್ ರೂಮ್ಮೇಟ್. ಅವಳೊಂಥರ ಮೆಂಟ್ಲು. ನೀನ್ ಬರೋಕ್ ಮುಂಚೆನೆ ಅವಳ ಹತ್ರ ಹೇಳಿದ್ದೆ. ನಿಂಗ್ ತಲೆ ಕೆಟ್ಟಿದೆ ಅಂತ ಹೇಳ್ತಾಳೆ. ಈ ಕಾಲೇಜಲ್ಲಿ ಓದೋದಕ್ಕೆ ಎಷ್ಟ್ ದೂರದಿಂದ ಬಂದಿದ್ಯಾ ಅಂತ. ಹಾ, ಯಾಕೆ? ನಮ್ ಕಾಲೇಜ್ ಅಷ್ಟೊಂದ್ ಕೆಡ್ದಾಗಿದ್ಯಾ? ಹಾಗಂತ ಕೇಳಿದ್ರೆ ಹಾಗೇನೆ, ಅಲ್ವಾ ಅಂತ ಕೇಳಿದ್ರೆ ಅಲ್ಲ. ನಾನೀ ಕ್ಯಾಂಪಸ್ಗೆ ಬಂದು ಈಗ 2 ವರ್ಷ ಆಯ್ತು. ಆದ್ರೆ ಬಂದ್ 20 ವರ್ಷ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಕ್ಯಾಂಪಸ್ ಅಲ್ಲಿ ಒಂದೊಂದ್ ದಿನಾನು ನಮ್ ಮನ್ಸಲ್ಲಿ ನೆನಪಿರಲಿ ಸಿನಿಮಾ ತರ ನೆನಪಲ್ಲಿರುತ್ತೆ. ಫ್ಲಾಶ್ ಬ್ಯಾಕ್. ತಪ್ಪು ಮಾಡ್ಬಿಟ್ನಾ? ಇಲ್ಲ, ಸ್ವಲ್ಪ. ನನ್ ಜೊತೆ ಓದೋದಕ್ಕೆ ಅಲ್ಲಿಂದ ಇಲ್ಲಿ ಕಾಲೇಜ್ ಚೇಂಜ್ ಮಾಡಿದ್ದು ತಪ್ಪು. ನೀನ್ ಭಯ ಪಡಿಸ್ಬೇಡ, ಇರೋ ವಿಷಯ ಹೇಳು. ಭಯ ಪಡೋಕೇನಿಲ್ಲ. ನಮ್ ಕ್ಯಾಂಪಸ್ ಇದೆಯಲ್ಲ, ಅಂತಿಂತದ್ದಲ್ಲ, ಭಯಾನಕ. ಅಂದ್ರೆ ಪ್ರತಿ ವರ್ಷ ಜೊಲ್ಲು ಬಿಡೋ ಹುಡುಗರ್ಗೆ ಅವಾರ್ಡ್ ತಗೊಂಡಿರೋ ಕಾಲೇಜು. ಜೊಲ್ ಬಿಡ್ತಾರಾ? ನೋಡಿದ್ರೇನೆ ಪ್ರೆಗ್ನೆಂಟ್ ಆಗೋ ಮಾತ್ ಕೇಳಿದ್ಯಾ? ನೋಡಿದ ತಕ್ಷಣ ಪ್ರೆಗ್ನೆಂಟ್ ಆಗೋದಲ್ಲ, 1 ನಿಮಿಷದಲ್ಲಿ ಒಂದ್ಸಲ ನೋಡಿದ್ರೆ 9 ತಿಂಗಳಾಗತ್ತೆ. ಇನ್ ಕೆಲವ್ರು ನೋಡಿದ್ರೆ ಮಗುನೇ ಹುಟ್ಟುತ್ತೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದಿರ್ಲಿಂದ? ಫಸ್ಟ್ ಸ್ವಲ್ಪ ಕಷ್ಟ ಆಗತ್ತೆ, ಆಮೇಲೆ ಅಭ್ಯಾಸ ಆಗೋಗುತ್ತೆ. ಏನು, ಪ್ರೆಗ್ನೆನ್ಸಿನಾ? ಅದಲ್ಲ ಕಣೆ, ಜೊಲ್ ಸುರ್ಸೋದು. ಎಲ್ಲರೂ ಹಾಗೆ ಇದಾರೆ ಅಂದ್ರೆ ಆ ಕಾಲೇಜ್ಗೆ ಹೋಗೋದ್ ಹೇಗೆ? ನಮ್ ಕಾಲೇಜಲ್ಲಿ ಎಲ್ರು ಹೀಗೆ, ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ ವರ್ಗು. ನೀನು ಭಯ ಪಡ್ಬೇಕಾಗಿರೋ ಹೆಸರು ಹೇಳ್ತೀನಿ ಕೇಳು. ಇವನು ತೋತಾಪುರಿ, ಅರಿಯರ್ಸ್ ಬರೆಯೋಕೆ ಅಂತಾನೆ ಹುಟ್ಟಿರೋನು. ಹೋಗ. ಈಗ ಇನ್ನೊಬ್ಬ ಗಿರೀಶ್. ಕಾಲೇಜಲ್ಲಿ ಎಲ್ರು ಅವನ್ನ ಸುಳ್ಮೂಟೆ ಅಂತ ಕರೀತಾರೆ. ಯಾಕಣ್ಣ ನಿಮ್ಮನ್ನ ಸುಳ್ಮೂಟೆ ಅಂತ ಕರೀತಾರೆ? ಅದೊಂದ್ ದೊಡ್ಡ ಕತೆ ಕಣೋ. ಎಲ್ರು ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹೊಡಿತಿದ್ರು, ಆದ್ರೆ ನಾನ್ ರಾಕೆಟ್ ಹೊಡಿತಿದ್ದೆ. ರಾಕೆಟಾ? ಹಂಗಂದ್ರೆ ನೀನ್ ನೋಡಿಲ್ವಾ? ರಾಕೆಟ್ ಮೇಲ್ ಹೋಗಿ ಡಮಾರ್ ಅಂತ ಹೊಡೆಯೋದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದ್ರಲ್ಲಿ ನೀನ್ ಭಯ ಪಡ್ಬೇಕಾಗಿರೋ ಚಡ್ಡಿಗೆ. ಚಡ್ಡಿನಾ?
ಸಜೀವ್ ಸಿ ಸುಂದರ್, ಅದು ಅವನ ಒರಿಜಿನಲ್ ಹೆಸರು. ಆದ್ರೆ ಕ್ಯಾಂಪಸ್ ಅಲ್ಲಿ ಹೆಸರು ಚಡ್ಡಿ. ಯಾಕೆ ಅವ್ನ್ ಚೆಟ್ಟಿನಾಡಿಂದ ಬಂದಿರೋದಾ? ಇದು ಅದಲ್ಲ, ನಾವ್ ಹಾಕ್ತಿವಲ್ಲ ಆ ಚಡ್ಡಿ. ಅಯ್ಯೋ, ಅವನ್ ಬಗ್ಗೆ ಎಷ್ಟ್ ಹೇಳಿದ್ರೆ ಸಾಕಾಗಲ್ಲ, ಇದನ್ ನೋಡಿದ್ರೆ ಅರ್ಥ ಆಗೋದು. ಗೊತ್ತಾ? ತಗೋ ನೋಡು. ನಾನ್ ತಗೊಂಡಿಲ್ಲ. ನಿಂತ್ಕೊಳ್ಳಲೇ. ಓಯ್, ನನ್ ಹೇಳ್ದೆ ಕೇಳ್ದೆ ನನ್ ಚಡ್ಡಿನ ಹಾಕ್ದೆ ಅನ್ಕೋ, ಹಾಕೊಳಕ್ ಒಳಗ್ ಏನೂ ಇರ್ಬಾರ್ದು, ಹಂಗ್ ಮಾಡ್ತೀನಿ, ಗೊತ್ತಾಯ್ತಾ? ಚೆಡ್ಡಿ ಅಂದ್ರೆ ಇವನಾ? ಇವನಲ್ಲ, ಇವನು ಚಡ್ಡಿ. ಇವನ್ಗೆ ಇನ್ನೊಂದ್ ಮುಖ ಇದೆ. ಮೇ ಕಮಿನ್ ಸರ್. ಎಸ್ ಕಮಿನ್. ಸರ್ ಒಂದ್ ನಿಮಿಷ. ಏನು? ಅನೀಶ್ಗೆ ಇದನ್ನ ಕೊಡೋಣ ಅಂತ ಬಂದೆ ಸರ್. ನೋಡಿದ್ರ ಸರ್? ನೋಡಿ ಹೆಂಗ್ ಸುರಂಗ ಆಗಿದೆ. ನೋಡಿದ್ರಾ? ಇಂತ ತೂತ್ ಚಡ್ಡಿ ಹಾಕೊಂಡೆ ಸರ್. ಈ ನನ್ ಮಗ ನನ್ನ ಗುಮ್ಮಿದು. ಸರ್ ಅದ್ ನಂದ್ ಅಲ್ವೇ ಅಲ್ಲ. ನೀನೀಗ ಅಂತೆ ಅಂತ ನನಗೆ ಗೊತ್ತಿತ್ತು ಕಣ. ಅದಕ್ಕೆ ನನ್ ಜೊತೆಗೆ ನಿನ್ ರೂಮ್ಮೇಟ್ಸ್ ನ ಕರ್ಕೊಂಡ್ ಬಂದಿದ್ದೀನಿ. ಬಂದ್ರ ಒಳಗಡೆ. ಲೆಕ್ಚರರ್ ಹೇಳ್ರೋ. ಇದು ಸತೀಶಿಂದೆ ಸರ್, ನಾನ್ ನೋಡಿದ್ದೀನಿ. ಇಲ್ಲ ಸರ್ ಅದ್ ನಂದಲ್ಲ. ಸಾರ್ ಇದು ಇವನ್ ಚಡ್ಡಿನೇ ಸಾರ್. ಏನೋ ಇದು ಗಲೀಜು. ರಜಾಗ್ತಿದ್ರಲ್ಲಪ್ಪ. ಈ ಚಡ್ಡಿನ ಹೆಂಗಿದೆ ಅಂದ್ರೆ ಇನ್ ಬೇರೆ ಚಡ್ಡಿಗಳನ್ನ ನೀವೇ ಇಮ್ಯಾಜಿನ್ ಮಾಡಿ ಸರ್. ತಗೋ ಈ ಸುರಂಗದಲ್ಲೂ ಬುಲೆಟ್ ಟ್ರೆಂಡ್ ಹೋಗೋ. ಓಕೆ ಟಾಟಾ ಬಾಬಾಯ್. ಲೋ ಮಚ್ಚಾ ಮ್ಯೂಸಿಕ್ ಹಾಕೋ. ಛೀ, ಮಾನ್ಗೆಟ್ಟವ್ರು. ಈ ತರ ಎಲ್ಲ ಹುಡುಗರು ಇರ್ತಾರೇನೆ? ಇದಾರೆ. ಈಗ ನಮ್ ಕಾಲೇಜ್ ಬಗ್ಗೆ ಗೊತ್ತಾಯ್ತಲ್ವಾ? ನಾಳೆ ಕಾಲೇಜಿಗೆ ಹೋಗ್ತೀವಲ್ಲ, ಉಳ್ದವ್ರ ಬಗ್ಗೆ ಎಲ್ಲ ಅಲ್ಲೇ ಹೋಗಿ ತಿಳ್ಕೊಳ್ಳೋಣ. ಭಯ ಆಗ್ತಿದೆ ಕಣೆ, ಏನ್ ಮಾಡೋದು? ನೀನ್ ಭಯ ಪಡ್ಬೇಡ. ತೊಂದ್ರೆ ಮಾಡಿದ್ರೆ ಆದಿ ಹತ್ರ ಹೇಳಿದ್ರೆ ಆಯ್ತು. ಏನು ಆದಿನ? ಅವನು ಯಾರು? ಇಷ್ಟು ಪೊರ್ಕಿಗಳಿರೋ ಕಾಲೇಜಲ್ಲಿ ಇರೋದು ಒಬ್ನೇ ಒಬ್ಬ ಒಳ್ಳೆಯವನು, ಅದಾದಿನೇ. ಬೇಕಾದ್ರೆ ನಮ್ ಕಾಲೇಜ್ ಹೀರೋ ಅಂತಾನು ಹೇಳ್ಬೋದು. ಹೀರೋ ಇದೇನ್ ಸಿನಿಮಾನಾ? ಸಿನಿಮಾಲ್ ನಡೆದಿದ್ದಕ್ಕಿಂತ ದೊಡ್ಡ ಸೀನೆ ಹಾಸ್ಟೆಲ್ ಅಲ್ಲಿ ನಡೀತು. ಸೈಡ್ ಹೋಗಲಿ. ಏನೋ ದೊಡ್ಡ ಹೀರೋ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ಯಾವ ಅಂಗಡಿ ಅಕ್ಕಿ ತಿಂತೀಯೋ ಇಷ್ಟೊಂದು ಊದ್ಕೊಂಡ್ಬಿಟ್ಟಿದ್ಯಾ? ಈ ಕಳ್ಳಿಗೆ ಸೂಟ್ ಆಗಲ್ಲ. ಈ ಗ್ಲಾಸು ನನ್ ಕಣ್ಣಲ್ಲಿದ್ರೆ ಚೆನ್ನಾಗ್ ಕಾಣೋದು. ಇವಾಗ ಹಿಂಗಿದೆ ಮಾಸ್ ಅಲ್ವಾ? ಹಾಕೊಂಡ್ರೆ ಬಿಳಿ ಲುಂಗಿ. ಗ್ಲಾಸ್ ಕೊಡೋ, ಪ್ರೋಗ್ರಾಮ್ ಟೈಮ್ ಆಯ್ತು. ಹೊಡಿರೋ ಹೊಡಿರೋ ಹೊಡಿರೋ. ಹೊಡಿಯೋ. ಬಿಡಬೇಡ ಅವನ್ನ. ಬಿಡಲೇ. ಇರೋ ದಾರಿ ಬಿಡ. ಬಿಡು ಬಿಡು ನನ್ ಬಿಡು. ಬಿಡು ಪ್ಲೀಸ್ 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 ನನ್ ಕಾಲ್ ಬಿಡು. ಅಯ್ಯೋ ಬೇಡ ಬೇಡ ಪ್ಲೀಸ್ 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 ಬಿಟ್ಬಿಡು. ನೋಡು ನೋಡು ಓಡ್ರು ಓಡ್ರಲ್ಲಿ ಓಡು. ತಪ್ಪಿಸ್ಕೊಳ್ರ ಓಡ್ರು. ಅಯ್ಯೋ
ತಗೋ ಮಗ ಗ್ಲಾಸ್ ತಗೋ. ಕಂಡೋರ್ ವಸ್ತು ಮೇಲೆ ಕೈ ಇಟ್ರೆ ನಿನ್ ಕೈ ಮುರಿದಾಕ್ಬಿಡ್ತೀನಿ. ತೊಳ್ಕೊಳಕಲ್ಲ, ಏನಕ್ಕೂ ಇರಬಾರ್ದು. ಹೋಗಿ ಹೋಗಿ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಯಾಕಪ್ಪ ಬಂದೆ ಅಂತ ಅನಿಸ್ತಿದೆ. ಲಿಂಡಾ, ನಿನ್ನಿಂದಾನೇ ನಾನು ಈ ಕಾಲೇಜಿಗೆ ಬಂದಿರೋದು. ಈ ಕಾಲೇಜ್ ಹೀಗೆ ಅಂತ ಮುಂಚೆನೆ ಹೇಳ್ಬೇಕಿತ್ತಲ್ವಾ? ಏನೇ ಲೂಸು, ಸ್ವಂತ ಕಾಲೇಜ್ ಬಗ್ಗೆ ತಪ್ಪಾಗಿ ಹೇಳ್ತಾರಾ? ಅಷ್ಟೇ ಅಲ್ಲ, ಎಲ್ಲ ಕಾಲೇಜಲ್ಲೂ ಈ ಥರಾನೇ. ಫೋನ್ ನೋಡಿದ್ ಸಾಕು, ಲೈಟ್ ಆಫ್ ಮಾಡಿ ಮಲ್ಕೋ. ಸರಿ ಬಾ ಮಲ್ಗೋಣ. ಏ ಆದಿ, ಬಾ ಒಳಗೆ ಟೀ ಕುಡ್ಕೊಂಡು ಹೋಗು. ಬೇಡ ಅಂಕಲ್, ಬರಲ್ಲ. ನಾನು ಒಳಗ್ ಬಂದ ಅಂದ್ರೆ ಬೇಗ ಹೊರಗ್ ಬರಕ್ ಆಗಲ್ಲ. ಬೇಗ ಬರೋಕ್ ಹೇಳಿ, ನಂಗೆ ಸ್ವಲ್ಪ ಕೆಲಸ ಇದೆ. ಆದಿ, ಲೋ ಮಗ. ಆದಿ. ಬಂದೆ. ಏನ್ ಗೈರೋನು, ಥೂ, ಹೆಣ್ಮಕ್ಳಿಗಿಂತ ಓವರಾಗಿ ಮೇಕಪ್ ಮಾಡ್ಕೋತಾನಪ್ಪ. ಎಲ್ಲೆಲ್ಲ ಹಚ್ಕೋತಾನೋ ಏನೋ. ಲೇ ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್. ಇರೋ ಬಂದೆ. ಅಪ್ಪ ಹೋಗಿ ಬರ್ತೀನಿ. ಆದಿ ಇರೋ, ತಗೊಂಡು ಹೋಗು. ತಗೋ, ಇದನ್ನ ಇಟ್ಕೋ. ಅಪ್ಪ ಇಷ್ಟು ಸಾಕು. ಅಪ್ಪ ಎತ್ತಿ ಎತ್ತಿ ಕೊಡ್ತಾರೆ, ಮುಚ್ಕೊಂಡು ಈಸ್ಕೊಂಬರಕ್ಕೆ ಏನು ಇವ್ನಿಗೆ? 90 ಬದಲು ಫುಲ್ ಬಟ್ಲೆ ಎದ್ಬೋದಾಗಿತ್ತು. ನಡಿಯೋ. ರೆಡಿ ರೆಡಿ. ಅಪ್ಪ ಬರ್ತೀನಿ. ಅಂಕಲ್ ಬರಲ್ಲ? ಜೋಪಾನ. ನಾನು ಇವತ್ತು ನೋಡ್ಲೇಬೇಕು. ಅದೆಲ್ಲ ಬೇಡ ಕಣ, ಸುಮ್ನೆ ರಿಸ್ಕ್ ಯಾಕೆ? ಏನ್ ರಿಸ್ಕ್? ಪ್ರಾಣದ ಮೇಲೆ ಪ್ರೀತಿ ಇದೆಯೋ ಇಲ್ವಾ ನಿನ್ಗೆ? ನಡಿಯೋ. ನಿನಗಾದ್ರೆ ಯಾರಿಲ್ಲಪ್ಪ. ನಾನು ಒಂದ್ ಸಿಮ್ ಅಲ್ಲೇ 3 ಜನ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಹೋ, ನೋಡು, ನಾನು ಹೋಗ್ತೀನಿ. ನಿನ್ ಕೈಲಾದ್ರೆ ಬಾ. ನಿಂಗೆ ಗೊತ್ತು ತಾನೆ, ನೋಡ್ ಎಷ್ಟು ದಿನ ಆಯ್ತು ಅಂತ. ಸ್ವಲ್ಪ ಬೇಗ ಹೋಗೋ. ಯಾರು ಕಾಣಿಸ್ತಾ ಇಲ್ಲ. ತಗೋ ಹಿಡ್ಕೋ. ಹಿಡ್ಕೊಳ್ಳೋ. ಆರ್ಮಿಯವನ್ ಇರ್ತಾನ? ಸುಮ್ನಿರಾ. ಕೊಡು ಕೊಡು. ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ, ಡಮಾರ್. ಹಾಫ್ ಬಾಯ್ಡ್ ಹಾಕೋಗ್ತೀವಿ. ಇದ್ರ ಬದಲು ಗರ್ಲ್ಸ್ ಹಾಸ್ಟೆಲ್ ಕಾಂಪೌಂಡರ್ ಓದಿತ್ತು. ಪರವಾಗಿಲ್ಲ, ಮಜಾ ಸಿಗೋದು. ನೀನ್ ಯಾಕೋ ಜೋಪಾನ ಕೊಡ, ಶೂಟ್ ಮಾಡ್ಬಿಡ್ತಾನೆ. ದೇವ್ರ ದಯ್ಯ, ಸದ್ಯ ನಾನು ಯಾರು ನೋಡ್ಲಿಲ್ಲ. ನನ್ ಮಕ್ಳ, ದೇವ್ರೇ, ಬಂದ್ಬಿಟ್ನಲ್ಲಪ್ಪ ಎಕ್ಸ್ ಆರ್ಮಿ. ಸಾರ್, ಜನಗಣಮನ ಅಧಿನಾಯಕ ಜಯ ಭಾರತ ಪಂಜಾಬರಂದು. ಬೇಗ ಬಾರೋ. ವಯಸ್ಸಲ್ಲಿ ಕರೆಕ್ಟಾಗಿ ಸ್ಕೂಲ್ ಹೋಗಿ ಜನಗಣಮನ ಕಲ್ತಿದ್ರೆ ಇವತ್ತು ಪ್ರಾಣ. ಬೇಗ ಬಾರೋ. ನಾನೇನು ಮಾಡಿಲ್ಲ ಸರ್, ಸುಮ್ಮನೆ ಹಾಗೆ ಬಂದೆ. ಅಯ್ಯೋ ಅಯ್ಯೋ, ನನ್ಗಿರೋದೇ 3 ಜನ ಗರ್ಲ್ ಫ್ರೆಂಡ್ಸ್ ಕೂಡ ನಡೆಯಬೇಕು. ನಡೆಯೋ. ಕಾರ್ಗಿಲ್ಲಲ್ಲೂ ಈ ತರ ಹಾರ್ಕೊಂಡ್ ಬಂದಿದ್ ನೋಡಿಲ್ಲ ಕಣ್ರೋ.